ಆನ್ಲೈನ್ ವಿಡಿಯೋ ಕಾಲ್ಗೆ ಹೆದರಿ ಆಚಾರ್ಯ ಕಾಲೇಜಿನ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಎಂಬಿಎ ಓದ್ತಾ ಇದ್ದ ವಿದ್ಯಾರ್ಥಿ ಜಗನ್ ಮೋಹನ್ಗೆ 3 ನಂಬರ್ಗಳಿಂದ ವಿಡಿಯೋ ಕಾಲ್ ಬರ್ತಾ ಇತ್ತು. ಬೆತ್ತಲೆ ಫೋಟೋ ವೈರಲ್ ಮಾಡೋದಾಗಿ ಕಿಡಿಗೇಡಿಗಳು ಬೆದರಿಕೆ ಹಾಕಿದ್ದಾರೆ. ಇದರಿಂದ ಹೆದರಿದ ವಿದ್ಯಾರ್ಥಿ ಜಗನ್ ನನ್ನ ಸಾವಿಗೆ ಈ 3 ನಂಬರ್ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಪ್ರಕರಣ ಸಂಬಂಧ ತನಿಖೆಗೆ ಇಳಿದ ವಿದ್ಯಾರ್ಥಿಯ ಫೋನ್ನಿಂದ 25,000 ರೂಪಾಯಿ ಹಣ ವರ್ಗಾವಣೆಯಾಗಿರುವುದು ಬಯಲಾಗಿದೆ. ಈ ಸಂಬಂಧ ಸೋಲದೇವನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಐತಿಹಾಸಿಕ ಚಿತ್ರದುರ್ಗ ಕೋಟೆಯನ್ನು ಉಳಿಸಿ ಅಂತ ಕರುನಾಡ ವಿಜಯ ಸೇನೆ ಅಧ್ಯಕ್ಷ ಕೆಟಿ ಶಿವಕುಮಾರ್ ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆದಿದೆ. ಚಿತ್ರದುರ್ಗ ಕೋಟೆ ಸ್ಮಾರಕಗಳು ಸೇರಿದಂತೆ ಪ್ರೇಕ್ಷಣೀಯ ಸ್ಥಳಗಳು ಜೂಜು ಅಡ್ಡಿಯಾಗಿ ಪರಿವರ್ತನೆಯಾಗ್ತಿದೆ. ಈ ಸ್ಥಳಗಳನ್ನು ಉಳಿಸಬೇಕು ಅಷ್ಟೇ ಅಲ್ಲ, ಕೋಟೆ ಜಾಗ ಒತ್ತುವರಿ ಮಾಡಿ ಕಟ್ಟಿರುವ ಮನೆಗಳನ್ನು ತೆರವು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಪುರಾತತ್ವ ಇಲಾಖೆ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ, ನಾಡದ್ರೋಹಿಗಳಿಗೆ ಧಿಕ್ಕಾರ, ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ, ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ಉಳಿಯಲೇ ಉಳಿಯಲೇ ಜಿಲ್ಲಾಡಳಿತಕ್ಕೆ ಧಿಕ್ಕಾರ, ಪತಾರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ, ಎತ್ತಕ್ಕಾಗಿ ಹೋರಾಟ. ಬ್ರೇಕ್ ಫೇಲ್ಯೂರ್ ಆಗಿ ಲಾರಿ ಪಲ್ಟಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಮಾರ್ಗದ ವೀರದಿಮ್ಮಮ್ಮ ಕಣಿವೆ ಇಳಿಜಾರಿನಲ್ಲಿ ನಡೆದಿದೆ. ಘಟನೆಯಲ್ಲಿ ಲಾರಿ ಚಾಲಕ ಮತ್ತು ಕ್ಲೀನರ್ ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಲಾರಿ ಹೆದ್ದಾರಿಗೆ ಅಡ್ಡಾದಿಡ್ಡಿಯಾಗಿ ಬಿದ್ದಿದ್ದರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಚೈನ್ ಕಿತ್ತು ಪರಾರಿಯಾಗಿದ್ದ ದರೋಡೆಕೋರರನ್ನ 24 ಗಂಟೆಗಳಲ್ಲಿ ಕೋಲಾರ ನಗರ ಪೊಲೀಸರು ಬಂಧಿಸಿದ್ದಾರೆ. 35 ವರ್ಷದ ಆರೋಪಿ ರೋಹಿತ್ ಪಾಷಾ ಬಂಧಿತ ಆರೋಪಿ. ಈತ ಚಾಮುಂಡೇಶ್ವರಿ ನಗರ ರೈಲ್ವೆ ಬ್ರಿಡ್ಜ್ ಬಳಿ ಮಹಿಳೆಯಿಂದ 25 ಗ್ರಾಂ ಚಿನ್ನದ ಸರಕಿತ್ತು ಪರಾರಿಯಾಗಿದ್ದ. ಕೋಲಾರ ನಗರದ ಮಟನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿಯನ್ನ ಬಂಧಿಸಿ ಆತನಿಂದ 2,50,000 ಮೌಲ್ಯದ 25 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಪಡಿತರ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಡಿ ಗೋದಾಮಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ ದಂಧೆಕೋರರು ಸಿಕ್ಕಿಬಿದ್ದಿದ್ದಾರೆ. ಬಾಗಲಕೋಟೆಯ ಜಮಖಂಡಿ ಆರ್ಟಿಒ ಕಚೇರಿ ಹಿಂದಿನ ಗೋಡಾನ್ಗೆ ಅಕ್ಕಿ ಸಾಗಿಸುವಾಗ ಜಮಖಂಡಿ ಎಸಿ ಶ್ವೇತಾ ಬಿಡಿಕರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. 9 ರಿಂದ 10 ಟನ್ ಪಡಿತರ ಅಕ್ಕಿ ಹಾಗೂ ಲಾರಿಯನ್ನ ಜಪ್ತಿ ಮಾಡಲಾಗಿದೆ. ಎಸಿ ಸೂಚನೆ ಮೇರೆಗೆ ಜಮಖಂಡಿ ಪೊಲೀಸರು ಕೇಸ್ ದಾಖಲು ಮಾಡಲು ಮುಂದಾಗಿದ್ದಾರೆ. ಒಂಟಿ ಮಹಿಳೆ ಮೇಲೆ ರಾಟ್ ವೀಲರ್ ಡಾಗ್ ಡೆಡ್ಲಿ ಅಟ್ಯಾಕ್ ಮಾಡಿದ ಪ್ರಕರಣದಲ್ಲಿ ಬಂಧಿತ ನಾಯಿ ಮಾಲೀಕ ಶೈಲೇಶ್ ಬಗ್ಗೆ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಈತ ಒಂದಲ್ಲ ಎರಡಲ್ಲ 3 ಡೆಡ್ಲಿ ರಾಟ್ ವೀಲರ್ ನಾಯಿಗಳನ್ನ ಸಾಕಿದ್ದ ಅನ್ನೋದು ಗೊತ್ತಾಗಿದೆ. ಈ 3 ನಾಯಿಗಳಿಗೂ ಬ್ರಾಡೋ, ಪಪ್ಪಿ, ಹೀರೋ ಅಂತ ಮಾಲೀಕ ಶೈಲೇಶ್ ಹೆಸರಿಟ್ಟಿದ್ದ. 3 ನಾಯಿಗಳಲ್ಲಿ ಒಂದನ್ನ ಮನೆಯಲ್ಲಿಟ್ಟು 2ನ್ನ ದಾವಣಗೆರೆ ಪಕ್ಕದ ಹೊನ್ನೂರು ಕ್ರಾಸ್ ಬಳಿ ಬಿಟ್ಟು ಬಂದಿದ್ದ. ಮನೆಯಲ್ಲಿದ್ದ ಇನ್ನೊಂದು ನಾಯಿಯನ್ನ ಯಾವುದಾದ್ರೂ ಸಂಸ್ಥೆ ಅಥವಾ ಡಾಗ್ ಹ್ಯಾಂಡ್ಲರ್ ನೀಡುವಂತೆ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿತ್ತು. ಅಲ್ಲದೆ ಇದೀಗ 2 ನಾಯಿಗಳು ಮೃತಪಟ್ಟ ಹಿನ್ನೆಲೆ ಉಳಿದ 1 ನಾಯಿಯ ವರ್ತನೆಯು ಬದಲಾಗಬಹುದು. ಹೀಗಾಗಿ ಅದನ್ನ ಬೇರೆ ಕಡೆಗೆ ನೀಡುವಂತೆ ಪೊಲೀಸ್ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ದಿವಸ ಅಲ್ಲಿ ಇರಲಿಲ್ಲ, ಅವರು ಓನರ್ ಇರಬಹುದು, ಅದನ್ನು ಕೂಡ ತನಿಖೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಮೇ ಬಿ ಫಸ್ಟ್ ಟೈಮ್ ಇಷ್ಟೊಂದು ನಾವು ಆ್ಯಕ್ಷನ್ ತಗೊಂಡು 304A ಮತ್ತು 304 ಎರಡೂ ಕೂಡ ಆಗಿದ್ದೀವಿ. ರಾತ್ರಿ ಅವ್ರಿಗೆ ಇಲ್ಲೇ ದಿವಸ ಅಟ್ಯಾಕ್ ಮಾಡಿತ್ತು ಅಂತ 4 ಗಂಟೆ 4ನೇ ತಾರೀಕು ರಾತ್ರಿ ಆ ರ್ಯಾಟ್ ವೀಲರನ್ನು ತಂದು ಬಿಟ್ಟು ಹೋಗ್ತಾರೆ. ಆಕೆಗೆ ನಾನು ಹೋಗಿದ್ದೆ, ನೆನ್ನೆ ವಿಸಿಟ್ ಮಾಡಿ ಎಲ್ಲ ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಸೊ ಫರ್ದರ್ ಏನು ಇನ್ವೆಸ್ಟಿಗೇಷನ್ ಇದೆ ಮಾಡ್ತೀವಿ ನಮ್ಮ ಕಡೆಯಿಂದ. ಯಾವ ದಿನಸಿ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿರುವ ಘಟನೆ ಯಾದಗಿರಿ ವಂಕಸಂದ್ರ ಗ್ರಾಮದಲ್ಲಿ ನಡೆದಿದೆ. ವಿಶ್ವನಾಥ ಶೆಟ್ಟಿಗೆ ಸೇರಿದ ದಿನಸಿ ಅಂಗಡಿ ಇದಾಗಿದ್ದು 55,000 ನಗದು ಹಣ ಹಾಗೂ 2 ಲಕ್ಷ ರೂಪಾಯಿ ಮೌಲ್ಯದ ದಿನಸಿ ವಸ್ತುಗಳು ಹಾನಿಯಾಗಿದೆ. ಈ ಸಂಬಂಧ ಗುರುಮಠಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕೋಲಾರದ ಮಾಲೂರು ತಾಲೂಕು ತಹಶೀಲ್ದಾರ್ ರೂಪಾ ಅವರ ಆಪ್ತ ಸಹಾಯಕ ಅಂತ ಹೇಳಿಕೊಂಡು ವ್ಯಕ್ತಿಗೆ ಮೋಸ ಮಾಡಿದ ವಂಚಕನನ್ನ ಪೊಲೀಸರು ಬಂಧಿಸಿದ್ದಾರೆ. ತೊರಲಕ್ಕಿ ಗ್ರಾಮದ ಜಹೀರುದ್ದೀನ್ ಎಂಬಾತನ ಜಮೀನಿನ ದಾಖಲೆ ಮಾಡಿಸಿಕೊಡುವುದಾಗಿ ಹೇಳಿದ್ದ ಮುಬಾರಕ್ ಆತನಿಂದ 1.5 ಲಕ್ಷ ಹಣ ವಸೂಲಿ ಮಾಡಿ ವಂಚಿಸಿದ. ಹೀಗಾಗಿ ಮುಬಾರಕ್ ವಿರುದ್ಧ ಜಹೀರುದ್ದೀನ್ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ. ಪೊಲೀಸರು ಸರ್ಜಾಪುರ ಬಳಿ ಆರೋಪಿ ಮುಬಾರಕ್ನನ್ನ ಬಂಧಿಸಿ ಆತನಿಂದ 1.5 ಲಕ್ಷ ಹಣವನ್ನು ರಿಕವರಿ ಮಾಡಿದ್ದಾರೆ. ಮಾಲೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಯಾದಗಿರಿಯ ಗುರ್ಮಟ್ಕಲ್ ಬಿಸಿಎಂ ಹಾಸ್ಟೆಲ್ನ ಊಟ ತಿಂದು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ನಿನ್ನೆ ರಾತ್ರಿ ಚಿಕನ್ ಊಟ ಮಾಡಿದ್ದ ಸುಮಾರು 19ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸದ್ಯ ಗುರ್ಮಟ್ಕಲ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಡಿಸಿ ಹರ್ಷಲ್ ಬೋಯರ್ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದ್ದಾರೆ. ಮೈಸೂರು ಅರಮನೆಗೆ ಪ್ರವಾಸಿಗರು ಎಂಟ್ರಿಯಾಗುವ ಮುಖ್ಯ ದ್ವಾರದ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಆ ಟೈಮ್ನಲ್ಲಿ ಅಲ್ಲಿ ಯಾರೂ ಇರಲಿಲ್ಲ, ಹೀಗಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಆದರೆ ಮೇಲ್ಛಾವಣಿ ಕೆಳಗೆ ನಿಲ್ಲಿಸಿದ್ದ ಬೈಕ್ಗೆ ಸ್ವಲ್ಪ ಹಾನಿಯಾಗಿದೆ. ಸದ್ಯ ಗೇಟ್ ಬಳಿ ಬ್ಯಾರಿಕೇಡ್ ಹಾಕಿ ಮೇಲ್ಛಾವಣಿಯ ಮಣ್ಣು ತೆರವು ಮಾಡಲಾಗಿದೆ.